ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳ್ತಿ? ದೇವರೊಬ್ಬನೇ ಹೊರತು ಮತ್ತಾವನು ಒಳ್ಳೆಯವನಲ್ಲ. ಯೇಸು ಸ್ವಾಮಿ ಹತ್ರ ಬಳಿಗೆ ಒಬ್ಬನು ಬಂದು ಒಳ್ಳೆಯ ಬೋಧಕನೇ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ಯೇಸು ಸ್ವಾಮಿ ಅದಕ್ಕೆ ಸಂತೋಷ ಪಡದೆ, ನನ್ನನ್ನು ಒಳ್ಳೆಯವನೆಂಬುದಾಗಿ ಹೇಳಬೇಡ, ದೇವರೊಬ್ಬನೇ ಒಳ್ಳೆಯವನೆಂಬುದಾಗಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹೌದು ಪ್ರೀತಿಯ ದೇವಜನರೇ, ಈ ದಿನದಲ್ಲಿ ಕೂಡ ನಮ್ಮನ್ನ ಯಾರಾದರೂ ಒಳ್ಳೆಯವರೆಂಬುದಾಗಿ ಹೊಗಳುತ್ತಾ ಇದ್ರೆ, ಹೇಳುತ್ತಾ ಇದ್ರೆ ನಮ್ಮ ಕಿವಿಗೆ ಇಂಪಾಗಿರುತ್ತೆ. ಅದನ್ನ ಪದೇ ಪದೇ ಕೇಳಬೇಕು ಅಂತ ಅನ್ಸುತ್ತೆ, ಕೇಳಿಸ್ಕೊಂತೀವಿ ಕೂಡ. ಆದ್ರೆ ನಮ್ಮನ್ನ ಯಾರಾದ್ರೂ ನೋಡಿ ನೀವು ಕೆಟ್ಟವರು, ಈ ರೀತಿಯಂತ ಕಾರ್ಯ ನಿಮ್ಮಲ್ಲಿ ಇದೆ ಎಂಬುದಾಗಿ ಹೇಳಿದ್ರೆ ನಮಗೆ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ಉರಿಗೊಳ್ಳುತ್ತೇವೆ, ಅವ್ರನ್ನ ಹಾಗೆ ಮಾಡ್ತೇವೆ. ಈ ರೀತಿಯಂತ ಕಾರ್ಯಗಳನ್ನ ನಾವು ಮಾಡುವವರಾಗಿರ್ತೇವೆ. ಹೌದು ಪ್ರೀತಿಯ ದೇವಜನರೇ, ಒಂದು ವಿಷಯವನ್ನ ನಾವು ಕಲಿತುಕೊಳ್ಬೇಕು. ಏನಂತಂದ್ರೆ, ನಮ್ಮ ಜೀವಿತದಲ್ಲಿ ದೇವರು ಒಳ್ಳೆಯವನಾಗಿರುವುದರಿಂದ ನಾವು ಒಳ್ಳೆಯವರಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ದೇವರು ಮಾತ್ರ ಒಳ್ಳೆಯವನು, ಯೇಸು ಮಾತ್ರ ಒಳ್ಳೆಯವನಾಗಿದ್ದಾನೆ. ಇಲ್ಲಿ ಯಾರು ಕೂಡ ಒಳ್ಳೆಯವರಾಗ್ಲಿ ಕೆಟ್ಟವರಾಗ್ಲಿ ಅಲ್ಲ. ದೇವರು ನಮ್ಮ ಜೀವಿತದಲ್ಲಿ ಇರುವುದಾದ್ರೆ ನಾವೆಲ್ಲರೂ ಕೂಡ ನಾವು ಒಳ್ಳೆಯವರಾಗಿ ಒಳ್ಳೆತನದಲ್ಲಿ ನಾವು ಆಗಿರುತ್ತೇವೆ. ಒಳ್ಳೆತನದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.